ಇವಳು ನಮ್ಮ ಅಕ್ಕನ ಮಗಳು, ಇವ್ ನನ್ನ ಫ್ರೆಂಡು ಶೆಡೆ ಪ್ಲೇಟ್ ಮುಚ್ಕೊಂಡಿದ್ದಾನೆ. ಬ್ರೋ ಆರವನಾ ಹೇಳಿರಿ ಯಾರು ಜಿಮ್ ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹಲೋ ಗಾಯ್ಸ್, ಇವತ್ತು ನನ್ನ ಫ್ರೆಂಡ್ ಗಾಡಿ ತಗೋದ್ರಿಂದ ಅಂತ ನಾನು ನನ್ನ ಫ್ರೆಂಡು ಮತ್ತು ನಮ್ಮ ಪಾಪು ಹೊರಟಿದ್ದೀವಿ. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ UG17V ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಂದು ಬರ್ಡೇ ಇದೆ, ಅವ್ನು ಹಂಗೆ ವಿಶ್ ಮಾಡ್ಬಿಟ್ಟು ಆಚೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ನಂದು ಸ್ವಲ್ಪ ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಗಿತ್ತು, ಕ್ಯಾಶ್ ಡೆಪಾಸಿಟ್ ಮಾಡಿದ್ದು, ಅದನ್ನ ಮುಗಿಸ್ಕೊಂಡು ಹೋಗ್ಬಿಡೋಣ ಬನ್ನಿ. ಫ್ಲೈಯಿಂಗ್ ಕಿಸ್ ಕೊಡು, ಫ್ಲೈಯಿಂಗ್ ಕಿಸ್. ಇವಳು ನಮ್ಮ ಅಕ್ಕನ ಮಗಳು, ಇವ್ ನನ್ನ ಫ್ರೆಂಡು ಶೆಡೆ ನಂದನ್ ಅಂತ. ಇವತ್ತಿನ ಕಂಟೆಂಟ್ ಬಂದು ನನ್ನ ಫ್ರೆಂಡ್ ಒಂದು ಬರ್ಡೇ ಇದೆ ಆ್ಯಂಡ್ ಅವನ ಫ್ರೆಂಡ್ ಒಬ್ಬ MG ರೋಡಲ್ಲಿ MG ಕಾರ್ ತೊಗೊಂಡಿದ್ದಾನೆ ಆ್ಯಂಡ್ ಇವತ್ತೇ ಅದ್ರ ಡೆಲಿವರಿ ಇದೆ. ಸೊ ಎರಡು ಹ್ಯಾಪಿ ನ್ಯೂಸ್ ಒಟ್ಟಿಗೆ ಸಿಕ್ಕಿದೆ. ಈ ಕಡೆ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿನೂ ತಗೊಂಡಂಗಾಗುತ್ತೆ, ಈ ಕಡೆ ಇನ್ನೊಬ್ಬೊಂದು ಕಾರ್ನ ರಿವ್ಯೂ ಮಾಡಿ ಕಂಟೆಂಟ್ ಆಗ್ದಂಗಿರುತ್ತೆ. ಬನ್ನಿ ಹೋಗೋಣ, ನೋಡೋಣ. ನನಗೆ ಇದುವರೆಗೂ ಮೈಂಡಲ್ಲಿ ಒಂದೇ ಒಂದು ಉಳಿತಿರುತ್ತೆ ಗುರು, ಏನಂದ್ರೆ ಸಕ್ಸಸ್ ಅಂದ್ರೆ ಏನು, ಸೆಟಲ್ ಆಗೋದಂದ್ರೆ ಏನು ಅಂತ. ನನ್ನ ಪ್ರಕಾರ ಸಕ್ಸಸ್ ಅಂದ್ರೆ ನಾವ್ ಇಷ್ಟಪಟ್ಟಿರೋದನ್ನ ಮಾಡಿ ನಮ್ ಗೋಲ್ನ ಅಚೀವ್ ಮಾಡೋದು ಅಂತ. ಸೆಟಲ್ ಅಂದ್ರೆ ಸುಮ್ಮನೆ ಏನೋ ಒಂದ್ ಮಾಡ್ಕೊಂಡು ಹೆಂಗೋ ಒಂದಿದ್ದು ಆರಾಮಾಗಿ ಇದೀವಿ ಅಂತ ಅನ್ಕೊಂಡಿರೋದು ಸೆಟಲ್. ನಿಮ್ ಪ್ರಕಾರ ಸೆಟಲ್ ಅಂದ್ರೆ ಏನು, ಸಕ್ಸಸ್ ಅಂದ್ರೆ ಏನು, ಲೈಫಲ್ಲಿ ಸೆಟ್ಲ್ ಆಗೋದಂದ್ರೆ ಏನು ಅಂತ ಯಾರ್ಯಾರು ಗೊತ್ತಿರೋ ಕಮೆಂಟ್ ಹಾಕಿ. ಇವನ್ಯಾರ ಒಂದೇ ಗೊತ್ತವನೆ ನಂಬರ್ ಪ್ಲೇಟ್ ಮುಚ್ಕೊಂಡಿದ್ದಾನೆ. ನೀನ್ ಯಾಕ ನಂಬರ್ ಪ್ಲೇಟ್ ಮುಚ್ಕೊಂಡಿದ್ಯಾ? ಹಾ, ಯಾವ್ದು ಗಾಡಿ? ಬಾ ಬಾ, ಎಷ್ಟೇ ದೂರ ಹೋದ್ರು ಫಾಲೋ ಮಾಡ್ಬೋದು. ಬ್ರೋ R1 ಚೆನ್ನಾಗಿದೆ. ಸೈಲೆನ್ಸರ್ ಮಾಡಿಫೈ ಮಾಡಿಸಿರೋದ ಎಕ್ಸಾಸ್ಟ್? ಓ, ಏನ್ ಚೆನ್ನಾಗಿದೆ ಗುರು, ನೋಡು ನನ್ಗೂ ಒಂದ್ ಕೊಡ್ಸೋ. ಇದು R15 ಎಲ್ಲ, ಅದು R1 1000cc ಬೈಕು. ಲೌಡೆ R15 R1 ಡಿಫ್ರೆನ್ಸ್ ಬರುತ್ತೆ ನನಗೆ. ಟೈರ್ ಬರುತ್ತೇನೋ R15ಗೆ ಎಷ್ಟು ಲೌಡೆ. ನೋಡೋದ್ರು ಸ್ಪ್ರಿಂಗ್ ಸಸ್ಪೆನ್ಷನ್ ಹೆಂಗೈತೆ ಕೆಳಗೆ. ಫೈನಲಿ ಶೋರೂಮ್ ಹತ್ರ ಬಂದಿದೀವಿ, ಬಟ್ ಜಾಗನೇ ಇಲ್ಲ ಟರ್ನ್ ತಗೊಳ್ಳೋದಕ್ಕೆ. ಫೈನಲಿ ನಾವು ಬಂದಿದೀವಿ MG ಶೋರೂಮ್ಗೆ. ಸರಿ ಚಾ ಏನಪ್ಪಾ ಬರ್ಡೇ ಬಾಯ್, ಏನ್ ಅಷ್ಟೊಂದು ದುಡ್ಡು ಏನ್ಸ್ತಾ ಬಿದ್ದಿದ್ಯಾ? ಹ್ಯಾಪಿ ಬರ್ಡೇ. ಸ್ಟಾರ್ಟಿಂಗ್ ಅಲ್ಲಿ ಎದುರ್ಕೋತಾಳೆ, ಒಂದಿನ 2 ದಿನ ಪರಿಚಯ ಆದ್ರೆ ಹೊಡೋಯ್ತು. ನೀವ ಕಾರ್ ತಗೋತಿರೋದು? ಹಾಯ್, ಕಂಗ್ರಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಮೊಹಮ್ಮದ್ ಕದೀರ್, ನೈಸ್ ಟು ಮೀಟ್ ಯು. ಹೌದಾ? EMIನಾ? ಏನು ಡ್ಯೂರೇಷನ್ ಪ್ಲಾನು? ಹಾ, ಫುಲ್ ಕ್ಯಾಶ್ ಆಗ್ಲಿಲ್ವಾ ಬೈ? ಅನ್ವಿಲ್ ಎಲ್ಲ ಮಾಡಲ್ವಾ? ಓಕೆ, ಇದೆ ಕಾರು. ಸರ್ ಕಾರ್ ಬಗ್ಗೆ ಏನಾದ್ರು ಹೇಳಿ ಸರ್. ಇದು ಬಂದು ಆಕ್ಚುಲಿ MGಯಲ್ಲಿ ಬೆಸ್ಟ್ 5 ಸ್ಟಾರ್ ರೇಟಿಂಗ್ ಇದೆ ಗಾಡಿ.
He is taken for commercial purpose. ಕಮರ್ಷಿಯಲ್. Yeah, he can utilize good. ನಿಮ್ಮ ಕಡೆಯಿಂದ ಆಫರ್ ಮತ್ತೆ ಇದು Offer ಕೊಟ್ಟಿದ್ದೀನಿ sir, almost like 1,20,000 offer ಕೊಟ್ಟಿದ್ದೀನಿ. ಮತ್ತು ಸರ್ವಿಸ್ Service, see, MG is good for service. Okay, and if he is using for commercial purpose, you would have seen everything and only he has not like as per my force. ಸಿರಿ ಹೋಗು, ಹೊಸ ಕಾರು ಸಿರಿ, ಗಾಡಿ ರೌಂಡ್ ಕರ್ಕೊಂಡು ಹೋಗ್ತೀರ, ಹೋಗು. ಸರ್ ಒಂದೇ ಎಲ್ಲರದು ಅದಕ್ಕೆ ನಮ್ಮ ಹುಡುಗನ್ ಕರೀತೀನಿ ಅದು ಪಾಪ ಜೊತೆಗೆ ಲೈವ್ ಇದ್ದೀರಾ? ಆಯ್ತು ರೌಂಡ್ಸ್ ಹೋಗ್ತೀಯಾ? ರೌಂಡ್ ಹೋಗ್ತೀಯಾ ಕಾರಲ್ಲಿ? ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಕೊಂಡು ನನ್ಸಿ ಎಲ್ರಿಗೂ. ಬಾ, ಬರಲ್ವಾ? ಸಿರಿ ನಿನ್ ಮಾರ್ಬಿಟ್ಟಿನಿ ನಾನು, ಮಾರ್ಬಿಟ್ಟಿನಿ ನಾನು. 1.5 ವರ್ಷ ಮಾತಾಡ್ತಾಳೆ ನಡೀತಾಳ ಅಲ್ಲ ಸಿರಿ. ಸೈನ್ ಹಾಕೋರ ಇದಕ್ಕೆ. ಸರಿ, ಯಾವ ಕಾರ್ ಬೇಕು ತೋರಿಸು. ಈ ಕಾರ್ ಬೇಕಾ? ನಿಮ್ಮಪ್ಪ ಹತ್ರ ಜಮೀನು ಮಾರ್ಬಿಟ್ಟು ತಗೋಬಿಡು. ಇಳೀರಿ. ಡ್ರಿಫ್ಟ್ ಮಾಡೋದು. ಒಂದು ಎರಡದು ಓಕೆನಾ. ಇದು AC ಆನ್ ಆಫ್, ವಾಲ್ಯೂಮ್ ಓಕೆನಾ, ಹೋಮ್ ಬಟನ್. ಸೋಮಂಗ್ ಫೋನ್ ಮಾಡು ಮಾಮ. ಸಿಂಹ ಟೈಗರ್ ಲೇನ್ ಅಲ್ಲಿ ಕಳ್ಳ ಹಿಡ್ಕೊಂಡೈತಾನೆ. ನಾನು ಮನೆಗೆ ಹೋಗ್ತೀನಿ, ನೀನು ಅವ್ರಿಗೆ ಮಾರ್ಬಿಟ್ಟೆ. ಸುಮ್ಮನೆ ಹೇಳಿದೆ ಕೊಡೋದು. ಬಾ ಹೇಳಿ ಬಾ ಮಾಡೋಣ. ಕಟ್ ಮಾಡಿ ಕಟ್ ಮಾಡ್ಕೊಡ್ತೀನಿ ಎಲ್ಲ. ಬ್ರೋ ಏನು ದಪ್ಪ ಆಗಲ್ಲ ತಿನ್ನಿ. ಇರೋಮ್ಮ ಸ್ವಲ್ಪ ಕುಡಿ ಬ್ರೋ, ಒಳಗೆ ಜಾಸ್ತಿ ತಿನ್ನಿಸ್ಬಿಡಿ, ಕಫ ಆಗ್ಬಿಡುತ್ತೆ. ಹಾಂ ಅವಳು ಜಾಸ್ತಿ ಬೇಕು ಅಂತ ಕಾಯ್ತಿ. ಬಾರೋ ಅಂಕಲ್ ಬರ್ರಿ, ಬನ್ನಿ. ಹೋಗಲ್ಲಿ, ಅವಳು ಬತ್ತಾಳ, ಹೋಗು. ಸರಿ ಬಾ. ನಾನು ಹೋಗಲ್ಲ ಮುಂದೆ. ಬರ ವಿಡಿಯೋ ಮಾಡಿ ಬ್ರೋ, ಬರಲಿ. ಸ್ವಲ್ಪ ಕಟ್ ಮಾಡಿ ನೋಡಿ, ಇಲ್ಲಿ ಸ್ಟೆಬಿಲೈಸೇಷನ್ ಇರುತ್ತೆ. ಇದು
ನಂದಾಯ್ತು. ಪ್ರಭು ಬರ್ತೀರಾ? ಏಯ್ ಬಸ್ ಬನ್ನಿ ಬರ್ರಿ. ನಮ್ಮ ಬ್ರದರ್ ಇದ್ದಂಗೆ ನೀವು. ಫೋಟೋ ತಾನೇ ಇದು? ಬನ್ನಿ ಮೇಡಮ್, ಬ್ರದರ್ ಇದ್ದಂಗೆ ಅನ್ಕೊಳ್ಳಿ. Why? ಏಯ್ Why? I don't understand. ಅಕ್ಕ ಬನ್ನಿ. ಅಕ್ಕನ್ ಬರ್ರಿ. ಪಾಪ ಸ್ವಲ್ಪನೇ ತಗೊಳ್ಳಿ. ಬ್ರೋ ಫ್ಯಾಟ್ ಆಗ್ಬಿಡ್ತಾರೆ, ಹುಷಾರು. ಏನಾಗಲ್ಲ. ಆಮೇಲೆ ಒಂದ್ ವಾರ ಜಿಮ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಬರ್ಡೇ ನೀನೇ ಕೊಡ್ಲಾ? ಸ್ವೀಟ್ಸ್ ಬ್ರೋ, ನೋ. ಇಲ್ಲ ಏನಾಗಲ್ಲ, ದಪ್ಪಾಗಲ್ಲ, ತಿನ್ರಿ. ನಾವು ಒಂದೊಂದು ಕೆಜಿ. ಬ್ರೋ ಕಾರ್ ತಗೊಂಡಿರಲ್ಲ, ಎಲ್ಲಿ ಫಸ್ಟ್ ಟ್ರಿಪ್ಪು? ಬಿಡಿ ಬಿಡಿ ಮತ್ತೆ ದುಡಿಬೇಕಷ್ಟೇ. ದುಡಿಮೆನೆ ನಂಬಿ ಬದುಕು ಆಗ ಬಿಡಿ, ಆಯ್ತು ಅಷ್ಟೇ. ಅರ ನಾಳೆಯಿಂದ ಇಲ್ಲ ಬಿಡಿ ಬಿಡಿ. ನಾಳೆಯಿಂದ ಇಲ್ಲ, ನೆಕ್ಸ್ಟ್ ಮಂಡೇ. Something new. Boss, this comes with a 50.3 kilo battery watt. ಇದಕ್ಕೆ ರೇಂಜ್ ಬಂದು 461. ಕಂಪ್ನಿ ಕ್ಲೈಮ್ ಇಸ್ 461. Genuine you will get 380 to 400. Okay, City range, and comes with a 176 PS per with 280 torque. Maximum speed you can go 150. And whatever you are sitting, this is like basic version. This is executive. Okay, na. Okay. This you can utilize for commercial purpose, everything. Yes. ಬೋರ್ಡ್ ಡ್ರಿಫ್ಟಿಂಗ್ ಎಲ್ಲ ಮಾಡ್ಬೋದಾ? ಆರಾಮಾಗಿ ಹೆಂಗಿದೆ ಬರೋ ಪವರ್ ಗಾಡಿ ಅದು. ಬರ್ತೀರಾ? ಬನ್ನಿ ಮಾಡೋಣ. ಸರಿ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಫೈನಲಿ ಎಲ್ಲ ಮುಗಿಸ್ಕೊಂಡು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಎಲ್ಲ ಸೈನ್ ಮಾಡಿಸ್ಕೊಂಡು ಬಾಯ್. ಕಾರ್ ತಗೊಂಡ್ ಮನೆಗೆ ಹೋಗ್ತಾ ಇದೀವಿ. ರೋಡಿಂದ ಇದು ಜೆಸಿ ರೋಡಿಂದ ಒಳಗಡೆ ಮಾರ್ಕೆಟ್ ಇಂದ ಒಳಗಡೆ ಬರ್ತೀವಿ ಗೊತ್ತಾ, ಈಚೆ ಕಡೆಗೆ ಅಲ್ಲೊಂದು ಆಪೋಸಿಟ್ ಅಲ್ಲಿ